ಜೈ ಅಲೆಮಾರಿ ಜೈ ಅಲೆಮಾರಿ ಜೈ ಅಲೆಮಾರಿ ಜೈ ಅಲೆಮಾರಿ ಜೈ ಅಲೆಮಾರಿ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ನಮಸ್ಕಾರ. ಕನ್ನಡ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಮಾನ್ಯರೇ, ಕರ್ನಾಟಕದಲ್ಲಿ ಒಳ ಮೀಸಲಾತಿ ಜಾರಿಯಾಗಿ ಸುಮಾರು ದಿನಗಳು ಕಳೆದರೂ ಸಹ ಸರ್ಕಾರ ಅಲೆಮಾರಿಗಳಿಗೆ ಒಳ ಮೀಸಲಾತಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ತರ್ತಾ ಇಲ್ಲ. ಅವರಿಗಾಗಿರುವ ಅನ್ಯಾಯವನ್ನು ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಅದೇ ರೀತಿಯಾಗಿ ಇಡೀ ರಾಜ್ಯದಾದ್ಯಂತ ಜಿಲ್ಲೆಗಳಲ್ಲಿ ಕೂಡ ಹೋರಾಟ ನಡೀತಾ ಇದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದಾರೆ. ತದನಂತರ ಅಕ್ಟೋಬರ್ 2ನೇ ತಾರೀಕು ದಿಲ್ಲಿ ಚಲೋ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಜಂತರ್ ಮಂತರ್ನಲ್ಲಿ ಸುಮಾರು 2000ದಿಂದ 3000 ಜನರು ಸೇರುವ ಅವಕಾಶ ಇದೆ. ಈಗಾಗಲೇ ದಿಲ್ಲಿ ಚಲೋ ಕಾರ್ಯಕ್ರಮಗೋಸ್ಕರ ಪತ್ರಿಕೆ ಪ್ರಕಟಣೆಯನ್ನು ಮಾಡಿದ್ದಾರೆ. ಶ್ರೀ ರಾಜ್ಯದ ಒಳ ಮೀಸಲಾತಿ ಹೋರಾಟಗಾರರಾದಂಥ ಶ್ರೀ ಶೇಷಪ್ಪ ಆಂದೋಳ್ ಹಾಗೂ ಬುಡಗಜಂಗಮ ರಾಜ್ಯಾಧ್ಯಕ್ಷರಾದಂಥ ಸಣ್ಮಾರೆಪ್ಪ, ಬಸವರಾಜ್ ಹಾಗೂ ಮಂಜಣ್ಣ, ಡಾಕ್ಟರ್ ಬಾಲಗುರುಮೂರ್ತಿ, ಇನ್ನೂ ಇತರರು ಅನೇಕರು ಅತಿ ಗಣ್ಯರು ಸೇರಿಕೊಂಡು ಪತ್ರಿಕೆ ಪ್ರಕಟಣೆಯನ್ನು ಮಾಡಿದ್ದಾರೆ. ಅಕ್ಟೋಬರ್ 2ನೇ ತಾರೀಕು ಜಂತರ್ ಮಂತರ್ನಲ್ಲಿ ಕರ್ನಾಟಕದ ಅಲೆಮಾರಿಗಳು ಅಬ್ಬರಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತೇಳಿ ಬುಡಗಜಂಗಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಸಣ್ಮಾರೆಪ್ಪ ಸರ್ ಕರೆ ಕೊಟ್ಟಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಅನ್ನೋದು ನೀವು ಗಮನಿಸೋಣ. ಇನ್ನೊಂದು, ಅಲೆಮಾರಿಗಳು ಹೆಚ್ಚಿನ ಆದ್ಯತೆ ಸೋಷಿಯಲ್ ಮೀಡಿಯಾಕ್ಕೆ ಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾ ಕೂಡ ಒಂದು ಹೋರಾಟದ ಶಕ್ತಿಯಾಗಿದೆ. ನಾವು ನೋಡ್ತಾ ಇರಬಹುದು, ನೇಪಾಳನಲ್ಲಿ ಸೋಷಿಯಲ್ ಮೀಡಿಯಾ ಬಂದ್ ಮಾಡಿದ ಮಾರನೇ ದಿನವೇ ದೊಡ್ಡ ದಂಗೆ ಆಯಿತು. ಅದೇ ರೀತಿ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ನಮ್ಮ ಒಂದು ಶಕ್ತಿ. ಅದಕ್ಕಾಗಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ದಯಮಾಡಿ ತಮ್ಮ ಕಾಮೆಂಟ್ಗಳ ಮೂಲಕ ಸರ್ಕಾರಕ್ಕೆ ಎಚ್ಚರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಆತ್ಮೀಯ ಕರ್ನಾಟಕ ರಾಜ್ಯದಲ್ಲಿರುವ 59 ಸಮುದಾಯಗಳು ಸೇರಿ ಕರ್ನಾಟಕದಲ್ಲಿ ನಮಗೆ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿರೋದ್ರಿಂದ ಈಗಾಗಲೇ ರಾಜ್ಯದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಿರಂತರವಾಗಿ ನಡೀತಾ ಇದೆ ಮತ್ತು ರಾಜ್ಯದಲ್ಲಿ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಹೋರಾಟಗಳು. ನಿನ್ನೆ ಪ್ರೆಸ್ ಮೀಟ್ ಮುಖಾಂತರ ಕೂಡ ನಾವು ಮಾತಾಡಿದ್ದೀವಿ ಮತ್ತು ನಿನ್ನೆ ಕೋರ್ ಕಮಿಟಿಯಲ್ಲಿ ಯಾರು ಹಿರಿಯರಿದ್ದಾರೋ ಆ ಹಿರಿಯರು ಬಾಲಗುರುಮೂರ್ತಿ ಇರ್ಬೋದು, ಶೇಷಪ್ಪ ಇರ್ಬೋದು, ನಾನಿರ್ಬೋದು ಮತ್ತು ವೆಂಕಟರಮಣ ಇರ್ಬೋದು, ಮಂಜಣ್ಣ ಮತ್ತು ಬಸವರಾಜ ಮತ್ತು ಪ್ರಭಾಕರ್ ಸಾರು ಮತ್ತು ಇನ್ನು ಚಿನ್ನು ಸರ್ ಇರ್ಬೋದು, ವೀರೇಶ್ ಸರ್, ಎಲ್ಲರ ಕೋರ್ ಕಮಿಟಿ ಸದಸ್ಯರ ಆದೇಶದ ಮೇರೆಗೆ ನಾವು ಕರ್ನಾಟಕದಿಂದ ಒಳ ಮೀಸಲಾತಿ ಪರವಾಗಿ ಆಗಿರುವ ಅನ್ಯಾಯ ಮತ್ತು ಬೋವಿ, ಲಂಬಾಣಿ, ಕೊರಮರ ಜೊತೆಗೆ ನಮ್ಮದು 1% ಮರ್ಜ್ ಮಾಡಿರ್ತಾರೆ ಈ ರಾಜ್ಯ ಸರ್ಕಾರ. ಈಗಾಗಲೇ ಎಷ್ಟೇ ಹೋರಾಟ ಮಾಡಿದ್ರು ರಾಜ್ಯ ಸರ್ಕಾರ ನಮಗೆ ಒಳ ಮೀಸಲಾತಿ ಕೊಟ್ಟಿರೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ನಾವಿವತ್ತು ಡೆಲ್ಲಿಗೆ ಹೋದ ನಂತರ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಮತ್ತು ರಾಷ್ಟ್ರೀಯ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಇಲ್ಲಿ ಆಗಿರುವ ಅನ್ಯಾಯದ ಬಗ್ಗೆ ಮನವಿ ಪತ್ರವನ್ನು ಸಲ್ಲಿಸೋದಕ್ಕೆ ರಾಜ್ಯದಿಂದ ಎಲ್ಲ ಸಮುದಾಯವಾರು ಅಂದರೆ 50 ಜನಸಂಖ್ಯೆಯನ್ನು ಸುಮಾರು 1000 ಜನಸಂಖ್ಯೆಯನ್ನು ನಾವು ಕರ್ಕೊಂಡು ಹೋಗಬೇಕಾಗುತ್ತೆ ಡೆಲ್ಲಿಗೆ. ಹಾಗಾಗಿ ಈಗಾಗಲೇ ನಾವು ರಾಜ್ಯದಲ್ಲಿ ರೈಲ್ವೆ ಮಂತ್ರಿನ ಹಿರಿಯರು ಇವತ್ತು ಏನು ಫ್ರೀ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಸಂಬಂಧ ಕೇಳ್ತಾ ಇದ್ದಾರೆ. ಒಂದು ವೇಳೆ ಫ್ರೀ ಸಿಕ್ಕರೆ ಸದಾ ಟ್ರೈನ್ಗಳು ಆ ಟ್ರೈನ್ ಮುಖಾಂತರ ಹೋಗಬೇಕು. ಫ್ರೀ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ನಮ್ಮ ಸಮಾಜದ ಉಳಿವಿಗಾಗಿ, ಸಮಾಜದ ಏಳಿಗೆಗಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇಲ್ಲಿ ಆಗಿರುವ ಅನ್ಯಾಯದ ಬಗ್ಗೆ ನಾವು ಮುಂಚೂಣಿ ಯುವಕರು ಬುಡಗಜಂಗಮ ಸಮಾಜದಲ್ಲಿ ಯುವಕರು ಮುಂಚೂಣಿಯಲ್ಲಿ ಬರಬೇಕು. ತಾಲೂಕಿನ ಇಬ್ಬಿಬ್ಬರಾಗಲಿ, ಜಿಲ್ಲೆಯಲ್ಲಿ ಆದಷ್ಟು ಸಂಖ್ಯೆ ಜಾಸ್ತಿ ಆಗಲಿ, ಅವರವರ ತನು ಮನದಿಂದ ನಮ್ಮ ಸಮಾಜದ ಮುಂದಿನ ಭವಿಷ್ಯಕ್ಕಾಗಿ ತಾವು ಡೆಲ್ಲಿಗೆ ಹೋಗೋದಕ್ಕೆ ರೆಡಿ ಆಗಬೇಕಂತೇಳಿ ರೆಡಿ ಆದ ನಂತರ ಕೂಡ ಒಂದು ವೇಳೆ ಫ್ರೀ ಸಿಕ್ಕರೆ ಫ್ರೀ, ಇಲ್ಲ ಅಮೌಂಟ್ ಆದರೂ ಪರವಾಗಿಲ್ಲ, ಟ್ರೈನ್ಗಳನ್ನು ಬುಕ್ ಮಾಡಿಕೊಂಡು ನಾವು ಹೇಳಿದ ಸ್ಥಳಕ್ಕೆ
ಜಂತರ ಮಂತರ್ನಲ್ಲಿ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಮಹಾತ್ಮದ ಜಯಂತಿ ದಿವಸ ನಾವಲ್ಲಿ ಸ್ಟ್ರೈಕ್ ಮುಖಾಂತರ ಕುಂದಿರ್ತೀವಿ. ಅಲ್ಲಿಗೆ ಖರ್ಗೆ ಸಾಹೇಬರಾದರೂ ಬರ್ಬೋದು, ಇಲ್ಲ ರಾಹುಲ್ ಗಾಂಧಿ ಆದರೂ ಬರ್ಬೋದು, ಇಲ್ಲ ಬಂದರೂ ಪರವಾಗಿಲ್ಲ, ಬಂದಿಲ್ಲ ಅಂದರೆ ಒಂದು ನಿಯೋಗ ಹೋಗಿ ನಾವು ಮೆಮೊರಂಡಮನ್ನು ಕೊಟ್ಟು ಈ ರಾಜ್ಯ ಸರ್ಕಾರಕ್ಕೆ ನಾವು ಅಲ್ಲಿಂದ ಒತ್ತಡ ಹಾಕ್ಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬಂಧುಗಳೇ. ಹಾಗಾಗಿ ತಾವು ದಯಮಾಡಿ ಅನ್ಯತೆ ಭಾವಿಸಬಾರ್ದು, ತಾವು ಎಲ್ಲರೂ ರೆಡಿ ಆಗಬೇಕಂತೇಳಿ ನನ್ನ ಬುಡುಗಜಂಗಮ ಸಮಾಜದ ಯುವಕರಲ್ಲಿ ಮುಖಂಡರಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತಾ ಇದ್ದೀನಿ. ಧನ್ಯವಾದ.